ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಜ್ಞಾನಾನ್ವೇಷಣೆ ಯೂಟ್ಯೂಬ್ ಚಾನಲ್. ಕೇಂದ್ರ ಸರ್ಕಾರವು NPS ಯೋಜನೆಯಲ್ಲಿ ಬರುವಂತಹ ಕೇಂದ್ರ ಸರ್ಕಾರಿ ನೌಕರರಿಗೆ UPS ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವನ್ನು ನೀಡಿದೆ. ಹಾಗಾದರೆ ಈ NPS ಹಾಗೂ UPS ಯೋಜನೆ ನಡುವೆ ಇರುವಂತಹ ವ್ಯತ್ಯಾಸವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. 2004ಕ್ಕಿಂತ ಮೊದಲು ನಿವೃತ್ತಿ ಹೊಂದಿದಂತಹ ಕೇಂದ್ರ ಸರ್ಕಾರಿ ನೌಕರರಿಗೆ ಅವರ ಬೇಸಿಕ್ ಪೇ ಪ್ಲಸ್ DAನ 50% ಅನ್ನು ಪಿಂಚಣಿ ರೂಪದಲ್ಲಿ ನೀಡ್ತಾ ಇದ್ರು. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕಾಲಕ್ಕೆ ತಕ್ಕಂತೆ DA ಹೆಚ್ಚಿಸಿದಂತೆ ಮತ್ತು ವೇತನ ಆಯೋಗ ಪರಿಷ್ಕರಣೆ ಮಾಡಿದಂತೆ ಇವರ ಪಿಂಚಣಿ ಸಹ ಹೆಚ್ಚಾಗುತ್ತಿತ್ತು. ಈ ವೆಚ್ಚವನ್ನು ಸಂಪೂರ್ಣವಾಗಿ ಸರ್ಕಾರವೇ ನೀಡಬೇಕಿತ್ತು. ಅಂದರೆ ಈ ಯೋಜನೆಗೆ ನೌಕರರ ವೇತನದಲ್ಲಿ ಯಾವುದೇ ಹಣ ಕಡಿತವಾಗುತ್ತಿರಲಿಲ್ಲ. ಇದರಿಂದ ಸರ್ಕಾರಕ್ಕೆ ಹೊರೆಯಾಗುತ್ತಿತ್ತು. ಈ ಹೊರೆಯನ್ನು ತಗ್ಗಿಸಲು ಜನವರಿ 1, 2004ರಿಂದ NPS ಯೋಜನೆಯನ್ನು ಜಾರಿಗೆ ತಂದಿತು. ಈ ಯೋಜನೆಯನ್ನು ಏಪ್ರಿಲ್ 1, 2006ರಿಂದ ರಾಜ್ಯ ಸರ್ಕಾರವು ಸಹ ಅಳವಡಿಸಿಕೊಂಡಿತು. NPS ಯೋಜನೆ ಇದು ಒಂದು ಕಾಂಟ್ರಿಬ್ಯೂಟರಿ ಯೋಜನೆಯಾಗಿದೆ. ಈ ಯೋಜನೆಯಲ್ಲಿ ನೌಕರರ ಬೇಸಿಕ್ ಪೇ ಪ್ಲಸ್ DAನ 10% ಅನ್ನು ಕಡಿತ ಮಾಡಲಾಗುತ್ತದೆ. ಇದರ ಜೊತೆಗೆ ಸರ್ಕಾರವು 14% ಅನ್ನು ಜಮಾ ಮಾಡಲಾಗುತ್ತದೆ. ಈ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ವಿವಿಧ ಫಂಡ್ ಮ್ಯಾನೇಜರ್ಗಳ ಮೂಲಕ ಈಕ್ವಿಟಿ, ಡೆಬ್ಟ್ ಹಾಗೂ ಗವರ್ನಮೆಂಟ್ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. NPS ಯೋಜನೆಯಲ್ಲಿ 9ರಿಂದ 10% ರಿಟರ್ನ್ಸ್ ಬರುವ ನಿರೀಕ್ಷೆ ಇರುತ್ತದೆ. ಈ ಯೋಜನೆಯಲ್ಲಿ ನೌಕರರು 60 ವರ್ಷಕ್ಕೆ ನಿವೃತ್ತಿ ಹೊಂದಿದಾಗ ಜಮಾ ಆದಂತಹ ಮೊತ್ತದಲ್ಲಿ 60% ಅನ್ನು ಲಂಸಮ್ ರೂಪದಲ್ಲಿ ಅವರಿಗೆ ನೀಡಲಾಗುತ್ತದೆ. ಉಳಿದಂತಹ 40% ಅನ್ನು ವಿವಿಧ ಆನಿಟಿ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಆನಿಟಿ ಸ್ಕೀಮ್ ಅಂದರೆ SBI, ICIಗಳಂತಹಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಇದರಿಂದ ಪ್ರತಿ ತಿಂಗಳು ಪೆನ್ಷನ್ ರೂಪದಲ್ಲಿ ಅವರಿಗೆ ಪಿಂಚಣಿಯನ್ನು ಕೊಡಲಾಗುತ್ತದೆ. ಈ ಆನಿಟಿ ಸ್ಕೀಮಲ್ಲಿ ವಾರ್ಷಿಕವಾಗಿ 5ರಿಂದ 6% ಬಡ್ಡಿ ಬರುವಂತಹ ನಿರೀಕ್ಷೆ ಇರುತ್ತದೆ. ಈ NPS ಯೋಜನೆಯಲ್ಲಿ ಕಡಿಮೆ ವರ್ಷ ಸೇವೆ ಸಲ್ಲಿಸಿರುವಂತಹ ನೌಕರರಿಗೆ ತುಂಬಾ ಕಡಿಮೆ ಪಿಂಚಣಿ ಬರುವಂತಹ ನಿರೀಕ್ಷೆ ಇರುತ್ತದೆ. ಈ NPS ಯೋಜನೆಯು ಷೇರು ಮಾರುಕಟ್ಟೆಗೆ ಲಿಂಕ್ ಆಗಿರುವುದರಿಂದ ಇದರಿಂದ ಬರುವ ಲಾಭವು ಅಸ್ಥಿರವಾಗಿರುತ್ತದೆ ಮತ್ತು ನಿವೃತ್ತಿ ಹೊಂದಿದಾಗ ಬರುವ ಪಿಂಚಣಿಯು ಕೊನೆಯವರೆಗೂ ಅಷ್ಟೇ ಇರುತ್ತದೆ. ಅಂದರೆ ಮೊದಲ ತಿಂಗಳ ನಿವೃತ್ತಿ ಹೊಂದಿದಾಗ ಎಷ್ಟು ಬರುತ್ತದೆ ಪಿಂಚಣಿ, ಅವರು ಇರೋವರೆಗೂ ಸಹ ಅಷ್ಟೇ ಪಿಂಚಣಿ ದೊರೆಯುತ್ತದೆ. ಉದಾಹರಣೆ, ಅವರು ನಿವೃತ್ತಿ ಹೊಂದಿದಾಗ ಅವರಿಗೆ ಪ್ರತಿ ತಿಂಗಳು 50,000 ಪೆನ್ಷನ್ ಬರ್ತಿರುತ್ತೆ ಅಂತಂದ್ರೆ ಈ NPS ಯೋಜನೆಯಲ್ಲಿ ಅವ್ರು ಇರೋವರೆಗೂ ಸಹ ಅಷ್ಟೇ 50,000ನೇ ಪಿಂಚಣಿ ಬರ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ಚೇಂಜಸ್ ಸಹ ಆಗುವುದಿಲ್ಲ. ಆದುದರಿಂದ ಈ ಯೋಜನೆಯನ್ನು ಕೈಬಿಟ್ಟು ಹಳೆ ಪಿಂಚಣಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕೆಂದು ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಪ್ರತಿಭಟನೆಯ ನಂತರ ಈಗ ಸರ್ಕಾರವು NPS ಯೋಜನೆ ಅಡಿಯಲ್ಲಿ ಬರುವಂತಹ ಕೇಂದ್ರ ಸರ್ಕಾರಿ ನೌಕರರಿಗೆ UPS ಪೆನ್ಷನ್ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವನ್ನು ನೀಡಿದೆ. ಹಾಗಾದರೆ UPS ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಈ ಯೋಜನೆಯಲ್ಲಿ ನಿವೃತ್ತಿ ಹೊಂದುವ ಕೊನೆಯ 12 ತಿಂಗಳ ಸರಾಸರಿ ಬೇಸಿಕ್ ಪೇನ 50% ಪ್ಲಸ್ DAಯನ್ನು ಪಿಂಚಣಿ ರೂಪದಲ್ಲಿ ನೀಡಲಾಗುತ್ತದೆ. ಈ ಹಳೆ ಪಿಂಚಣಿಯಲ್ಲಿ ಅಂದರೆ OPS ಯೋಜನೆಯಲ್ಲಿ ನಿವೃತ್ತಿ ಹೊಂದಿದ ಕೊನೆಯ ತಿಂಗಳ ಬೇಸಿಕ್ ಪೇನ 50% ಪ್ಲಸ್ DAಯನ್ನು ಸೇರಿಸಿ ಅವರ ಪಿಂಚಣಿ ರೂಪದಲ್ಲಿ ನೀಡಲಾಗುತ್ತಿತ್ತು. ಆದ್ದರಿಂದ ಈ UPS ಅಲ್ಲಿ OPS ಗಿಂತ ಸ್ವಲ್ಪ ಕಡಿಮೆ ಪಿಂಚಣಿ ದೊರೆಯುತ್ತದೆ. ಈ UPS ಯೋಜನೆಯಲ್ಲಿ ಪಿಂಚಣಿಯನ್ನು ಪಡೆಯಲು ನೌಕರರು ಕನಿಷ್ಠ 25 ವರ್ಷ ಸೇವೆ ಸಲ್ಲಿಸಿರಬೇಕು. ಯಾವುದಾದರೂ ನೌಕರರು 10 ವರ್ಷದಿಂದ 25 ವರ್ಷದೊಳಗಡೆ ನಿವೃತ್ತಿ ಹೊಂದಿದರೆ ಅದಕ್ಕೆ ಅನುಗುಣವಾಗಿ ಪಿಂಚಣಿಯನ್ನು ನೀಡಲಾಗುತ್ತದೆ. ಈ ಯೋಜನೆಯಲ್ಲಿ ನಿವೃತ್ತಿಯಾಗದೆ 25 ವರ್ಷಕ್ಕಿಂತ ಮೊದಲೇ ರಾಜೀನಾಮೆಯನ್ನು ನೀಡಿದರೆ ಅಥವಾ ನೌಕರಿಯಿಂದ ವಜಾಗೊಂಡರೆ ಇಂತಹ ನೌಕರರು ಈ ಪಿಂಚಣಿಗೆ ಅರ್ಹರಾಗಿರುವುದಿಲ್ಲ ಮತ್ತು ನೌಕರರ ಸೇವಾ ಅವಧಿಯು ಸಹ 10 ವರ್ಷಕ್ಕಿಂತ ಕಡಿಮೆ ಇದ್ದರೂ ಸಹ ಅವರು ಸಹ ಈ ಪಿಂಚಣಿಗೆ ಅರ್ಹರಾಗಿರುವುದಿಲ್ಲ. UPS ಯೋಜನೆಯಲ್ಲಿ ಕನಿಷ್ಠ ಅಂದರೂ ನೌಕರರಿಗೆ 10,000 ಪಿಂಚಣಿ ದೊರೆಯುತ್ತದೆ. ಈ 10,000 ಪಿಂಚಣಿ ದೊರೆಯಬೇಕೆಂದರೆ
ಕಾಲಕಾಲಕ್ಕೆ ತಕ್ಕಂತೆ ಅವರ ಖಾತೆಯಲ್ಲಿ ಹಣ ಜಮಾ ಆಗಿರಬೇಕು. ಅಥವಾ ಜಮೆ ಆಗದಿದ್ದರೆ ಅವರ ಖಾತೆಯಲ್ಲಿ ಎಷ್ಟು ಜಮಾ ಆಗಿರುತ್ತದೆ ಅದಕ್ಕೆ ತಕ್ಕಂತೆ ಪಿಂಚಣಿ ದೊರೆಯುತ್ತದೆ. ಯುಪಿಎಸ್ ಯೋಜನೆಯಲ್ಲಿ ನೌಕರರು ನಿವೃತ್ತಿಯಾದ ನಂತರ ನಿಧನ ಹೊಂದಿದರೆ ಅವರಿಗೆ ಸಿಗುತ್ತಿದ್ದ ಪಿಂಚಣಿಯ 60% ಅನ್ನು ಅವರ ಪತಿ ಅಥವಾ ಪತ್ನಿಗೆ ನೀಡಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ನಿವೃತ್ತಿಯಾದಂತಹ ನೌಕರರಿಗೆ ಒಂದು 50,000 ಪೆನ್ಷನ್ ಬರ್ತಾ ಇತ್ತು ಅಂತಂದ್ರೆ ಅದರಲ್ಲಿ ಅವರು ನಿಧನ ಹೊಂದಿದ ನಂತರ ಅವರ ಪತಿ ಅಥವಾ ಪತ್ನಿಗೆ 30,000 ಪೆನ್ಷನ್ ದೊರೆಯುತ್ತದೆ. ಯುಪಿಎಸ್ ಯೋಜನೆಯಲ್ಲಿ ನೌಕರರು ನಿವೃತ್ತಿ ಹೊಂದಿದಾಗ ಅವರ ಪಿಂಚಣಿ ಜೊತೆಗೆ ಒಂದು ಲಂಸಮ್ ಹಣವನ್ನು ಸಹ ಮೊತ್ತವನ್ನು ಸಹ ನೀಡಲಾಗುತ್ತದೆ. ಇದರ ಲೆಕ್ಕಾಚಾರ ಯಾವ ರೀತಿ ಮಾಡಲಾಗುತ್ತದೆ ಅಂದರೆ, ನೌಕರರ ಪ್ರತಿ 6 ತಿಂಗಳ ಸೇವೆಗೆ ಅವರ ಬೇಸಿಕ್ ಪೇ ಪ್ಲಸ್ DAನ 10% ಅನ್ನು ಒಂದು ಲಂಸಮ್ ರೂಪದಲ್ಲಿ ನೀಡಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ನೌಕರರು ಒಂದು 30 ವರ್ಷ ಸೇವೆ ಸಲ್ಲಿಸಿದರೆ ಅಂತ ಅಂದರೆ ಅವರ ಬೇಸಿಕ್ ಪೇ ಒಂದು 50,000 ಅಂತ ಅಂದ್ಕೊಳ್ಳೋಣ, ಪ್ಲಸ್ ಅವರ DA ಒಂದು 30,000 ಅಂತ ಅಂದ್ಕೊಳ್ಳೋಣ. ಇದನ್ನು ಹೆಂಗೆ ಲೆಕ್ಕಾಚಾರ ಮಾಡ್ತಾರೆ ಅಂತಂದರೆ, ಬೇಸಿಕ್ ಪೇ ಪ್ಲಸ್ DA ಇಂಟು 60 ಡಿವೈಡೆಡ್ ಬೈ 10 ಅಂತಂದರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು 4,80,000 ಅವರಿಗೆ ಲಂಸಮ್ ಅಮೌಂಟ್ ದೊರೆಯುತ್ತದೆ. ಈ ಯುಪಿಎಸ್ ಯೋಜನೆಯು ಒಂದು ಕಾಂಟ್ರಿಬ್ಯೂಟರಿ ಯೋಜನೆಯಾಗಿದೆ. ಇದರಲ್ಲಿ ನೌಕರರ ಬೇಸಿಕ್ ಪೇ ಪ್ಲಸ್ DAನ 10% ಅನ್ನು ಕಡಿತ ಮಾಡಲಾಗುತ್ತದೆ. ಇದಕ್ಕೆ ಸರ್ಕಾರವು 10% ಅನ್ನು ಜಮಾ ಮಾಡಲಾಗುತ್ತದೆ. ಈ ರೀತಿ ಜಮಾ ಆದಂತಹ ಮೊತ್ತವನ್ನು ಕೇಂದ್ರ ಸರ್ಕಾರದ ಪೂರ್ವ ನಿಯೋಜಿತ ಮಾದರಿಯಲ್ಲಿ ಅಥವಾ ತಮಗೆ ಇಚ್ಛಾನುಸಾರವಾಗಿ ಈಕ್ವಿಟಿ, ಡೆಬ್ಟ್ ಅಥವಾ ಸರ್ಕಾರಿ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆ ಮಾಡಬಹುದು. ಇದನ್ನು ಇಂಡಿವಿಜುವಲ್ ಕಾರ್ಪಸ್ ಎಂದು ಕರೆಯಲಾಗುತ್ತದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರವು ನೌಕರರ ಬೇಸಿಕ್ ಪೇ ಪ್ಲಸ್ DAನ 8.5% ಅನ್ನು ಇನ್ನೊಂದು ಖಾತೆಯಲ್ಲಿ ಜಮಾ ಮಾಡಲಾಗುತ್ತದೆ. ಇದನ್ನು ಪೂಲ್ಡ್ ಕಾರ್ಪಸ್ ಎಂದು ಕರೆಯಲಾಗುತ್ತದೆ. ಈ ಪೂಲ್ಡ್ ಕಾರ್ಪಸ್ ಅನ್ನು ಸರ್ಕಾರವು ಪೂರ್ವ ನಿಯೋಜಿತ ಮಾದರಿಯಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಈ ಪೂಲ್ಡ್ ಕಾರ್ಪಸ್ ಮೇಲೆ ನೌಕರರಿಗೆ ಯಾವುದೇ ಹೂಡಿಕೆ ಮಾಡುವಂತಹ ಹಕ್ಕು ಇರುವುದಿಲ್ಲ. ಈ ಯುಪಿಎಸ್ ಯೋಜನೆಯಲ್ಲಿ ನೌಕರರು ನಿವೃತ್ತಿ ಹೊಂದಿದಾಗ ಅವರ ಇಂಡಿವಿಜುವಲ್ ಕಾರ್ಪಸ್ ನಲ್ಲಿರುವಂತಹ ಹಣವು ಬೆಂಚ್ ಮಾರ್ಕ್ ಕಾರ್ಪಸ್ ಗಿಂತ ಹೆಚ್ಚಿಗೆ ಇದ್ದರೆ ಆ ಹೆಚ್ಚಿಗೆ ಬಂದಂತಹ ಹಣವನ್ನು ನೌಕರರಿಗೆ ನೀಡಲಾಗುವುದು. ನೌಕರರ ಇಂಡಿವಿಜುವಲ್ ಕಾರ್ಪಸ್ ನಲ್ಲಿರುವಂತಹ ಹಣವು ಬೆಂಚ್ ಮಾರ್ಕ್ ಕಾರ್ಪಸ್ಗಿಂತ ಕಡಿಮೆ ಸಂಗ್ರಹವಾಗಿದ್ದರೆ ಆ ವ್ಯತ್ಯಾಸವಾದ ಹಣವನ್ನು ಜಮಾ ಮಾಡಬೇಕು ಅಥವಾ ಇಂಡಿವಿಜುವಲ್ ಕಾರ್ಪಸ್ನಲ್ಲಿ ಸಂಗ್ರಹವಾದಂತಹ ಹಣಕ್ಕೆ ತಕ್ಕಂತೆ ಪಿಂಚಣಿಯನ್ನು ಪಡೆಯಬಹುದು. ಈ ಬೆಂಚ್ ಮಾರ್ಕ್ ಕಾರ್ಪಸ್ ಅನ್ನು ಹೇಗೆ ಲೆಕ್ಕಾಚಾರ ಮಾಡಲಾಗುತ್ತದೆ ಅಂತಂದರೆ, ನೌಕರರ ಬೇಸಿಕ್ ಪೇ ಪ್ಲಸ್ DAನ 10% ಅನ್ನು ಹಾಗೂ ಸರ್ಕಾರದ 10% ಅನ್ನು ಸರ್ಕಾರದ ಪೂರ್ವ ನಿಯೋಜಿತ ಮಾದರಿಯಲ್ಲಿ ಹೂಡಿಕೆ ಮಾಡಿದ್ದರೆ ಎಷ್ಟು ಸಂಗ್ರಹವಾಗುತ್ತಿತ್ತು ಅದನ್ನು ನಾವು ಬೆಂಚ್ ಮಾರ್ಕ್ ಕಾರ್ಪಸ್ ಎಂದು ಕರೆಯಲಾಗುತ್ತದೆ. ಕೇಂದ್ರ ಸರ್ಕಾರದ ನೌಕರರು ನಿವೃತ್ತಿ ಹೊಂದಿದಾಗ ಒಂದು ದೊಡ್ಡ ಮೊತ್ತದ ಒಂದು ಲಂಸಮ್ ಅಮೌಂಟ್ ಬೇಕಂತಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ NPS ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇಲ್ಲ ಪ್ರತಿ ತಿಂಗಳು ನಮಗೆ ಅಶ್ಯೂರ್ಡ್ ಪೆನ್ಷನ್ ಬೇಕು, ಗ್ಯಾರಂಟಿ ಪೆನ್ಷನ್ ಬೇಕಂತಂದ್ರೆ ಒಂದು UPS ಅನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಕೇಂದ್ರ ಸರ್ಕಾರದ ನೌಕರರು NPS ಅಥವಾ UPS ಅನ್ನು ಆಯ್ಕೆ ಮಾಡಿಕೊಳ್ಳಲು ಒಂದೇ ಬಾರಿ ಅವಕಾಶವಿರುತ್ತದೆ. ಒಮ್ಮೆ ಆಯ್ಕೆ ಮಾಡಿಕೊಂಡ ಮೇಲೆ ಮತ್ತೆ ಬದಲಾಯಿಸಲಾಗುವುದಿಲ್ಲ. ಈಗಾಗಲೇ NPS ಯೋಜನೆಯಲ್ಲಿ ನಿವೃತ್ತಿ ಹೊಂದಿದಂತಹ ನೌಕರರಿಗೂ UPS ಅನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶವನ್ನು ನೀಡಿದೆ. ಕೇಂದ್ರ ಸರ್ಕಾರ ನೌಕರರ ಇಂಡಿವಿಜುವಲ್ ಕಾರ್ಪಸ್ನಲ್ಲಿ ಎಷ್ಟು ಜಮಾವಾಗಿದೆ ಮತ್ತು ಬೆಂಚ್ ಮಾರ್ಕ್ ಕಾರ್ಪಸ್ನಲ್ಲಿ ಎಷ್ಟು ಜಮಾ ಆಗಬೇಕಿತ್ತು ಎಂದು ಕಾಲಕಾಲಕ್ಕೆ ತಕ್ಕಂತೆ ಸರ್ಕಾರವು ತಿಳಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ, ಈ ಮಾಹಿತಿ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ.